ನಮಸ್ತೆ ದೈವಿ ಆತ್ಮಗಳೇ, ನಿಮ್ಮೆಲ್ಲರಿಗೂ ಡಿವೈನ್ ಅನನ್ಯ ದ ಮ್ಯಾನಿಫೆಸ್ಟ್ ಕ್ವೀನ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಯಾಕೋ ಗೊತ್ತಿಲ್ಲ, ಮನಸ್ಸು ತುಂಬ ಹೆವಿಯಾಗಿರುತ್ತಲ್ವ. ಸ್ಟ್ರೆಸ್ಸು, ಭಯ, ಓವರ್ ಥಿಂಕಿಂಗು, ಹಳೆ ಮೆಮೊರೀಸು ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಒಳಗೊಳಗೆ ಅದು ನಮ್ಮನ್ನೇ ಕಾಡ್ತಿರುತ್ತೆ. ಆದರೆ ಇವತ್ತು ನಾನು ಹೇಳೋ ಒಂದು ಪವರ್ಫುಲ್ ಸ್ಪಿರಿಚುವಲ್ ಟೆಕ್ನಿಕ್ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡ್ಬೋದು. ಈ ಟೆಕ್ನಿಕ್ ಹೆಸರು ಹೋ'ಒಪೊನೊಪೊ. ಇದು ಕೇವಲ 4 ಸಿಂಪಲ್ ಮಾತುಗಳು, ಆದರೆ ಇದರ ಪವರ್ ತುಂಬ ದೊಡ್ಡದು. ಹೋ'ಒಪೊನೊಪೊ ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮ್ಮೊಳಗಿನ ನೆಗೆಟಿವ್ ಫೀಲಿಂಗ್ಸ್ ಕ್ಲೀನ್ ಮಾಡೋದು. ಮನಸ್ಸಲ್ಲಿರೋ ಭಯ, ನೋವು, ಗಿಲ್ಟ್, ಬ್ಯಾಡ್ ಮೆಮೊರೀಸ್ ಇವೆಲ್ಲ ಸ್ಲೋ ರಿಲೀಸ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಜ ಹೇಳಬೇಕಂದ್ರೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಹೊರಗಿನಗಿಂತ ಮೊದಲು ನಮ್ಮ ಒಳಗೇನೆ ಶುರುವಾಗುತ್ತೆ. ಆದ್ದರಿಂದ ಮೊದಲು ನಮ್ಮ ಮೈಂಡ್ ಹೀಲ್ ಆಗಬೇಕು. ಈ ಹೋ'ಒಪೊನೊಪೊನೊ ಟೆಕ್ನಿಕ್ಕನ್ನು ವರ್ಲ್ಡ್ ಫೇಮಸ್ ಮಾಡಿದ್ದು ಒಬ್ಬ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ಹ್ಯೂಲಿನ್. ಅವ್ರ ಲೈಫಲ್ಲಿ ನಡೆದ ಒಂದು ರಿಯಲ್ ಸ್ಟೋರಿ ಕೇಳಿದರೆ ಶಾಕ್ ಆಗ್ತೀರಾ. ಒಂದು ಮೆಂಟಲ್ ಹಾಸ್ಪಿಟಲ್ನಲ್ಲಿ ಡೇಂಜರಸ್ ಪೇಷಂಟ್ಸ್ ಇದ್ದರು. ಅವರು ಎಷ್ಟು ಡೇಂಜರಸ್ ಆಗಿದ್ರು ಅಂದರೆ ಸ್ಟಾಪ್ ಕೂಡ ಅವ್ರ ಹತ್ರ ಹೋಗೋಕ್ಕೆ ಭಯ ಪಡ್ತಾಯಿದ್ರು. ಕೆಲವೊಂದು ಪೇಷಂಟ್ಸ್ಗಳನ್ನ ಚೈನ್ ಹಾಕಿ ಕಟ್ಟಿರ್ತಿದ್ರು. ಕೆಲವರು ಸದಾ ಕೋಪಗೊಂಡು ವೈಲೆಂಟ್ ಆಗಿರ್ತಾಯಿದ್ರು. ಹಾಸ್ಪಿಟಲ್ ಫುಲ್ ನೆಗೆಟಿವ್ ಎನರ್ಜಿ ಇತ್ತು. ಆಗ ಡಾಕ್ಟರ್ ಹ್ಯೂಲೆನ್ ಅವರು ಅಲ್ಲಿ ಕೆಲಸಕ್ಕೆ ಬಂದರು. ಆದರೆ ಶಾಕಿಂಗ್ ವಿಷಯ ಏನಂದರೆ, ಅವರು ಪೇಷಂಟ್ಸ್ ಜೊತೆ ಡೈರೆಕ್ಟಾಗಿ ಮಾತಾಡಲೇ ಇಲ್ಲ. ಬದಲಾಗಿ ಅವರು ಪೇಷಂಟ್ಸ್ಗಳ ಫೈಲ್ಗಳನ್ನು ನೋಡ್ತಾಯಿದ್ರು ಮತ್ತು ತಮ್ಮೊಳಗೆ ಈ 4 ವರ್ಡ್ಸ್ನ ರಿಪೀಟ್ ಮಾಡ್ತಾಯಿದ್ರು: ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅವರು ಬಿಲೀವ್ ಮಾಡಿದ್ದು ಏನಂದರೆ, ನನ್ನ ರಿಯಾಲಿಟಿಯಲ್ಲಿ ಈ ಪ್ರಾಬ್ಲಮ್ಸ್ ಕಾಣಿಸ್ತಿದೆ ಅಂದರೆ ಅದರ ಹೀಲಿಂಗ್ ನನ್ನೊಳಗೆ ಸ್ಟಾರ್ಟ್ ಆಗಬೇಕು ಅಂತ. ಹೀಗೆ ಕೆಲವು ದಿನಗಳು ಕಳೆದವು. ಮತ್ತೆ ನಿಧಾನವಾಗಿ ನಂಬಕ್ಕಾಗದೇ ಇರೋಂಥ ಚೇಂಜಸ್ಗಳು ಶುರುವಾಯಿತು. ಪೇಷಂಟ್ಸ್ಗಳೆಲ್ಲನೂ ಕಾಮ್ ಆಗೋಕ್ಕೆ ಶುರು ಮಾಡಿದ್ರು. ಮೆಡಿಸಿನ್ಸ್ ಎಲ್ಲನೂ ಕಡಿಮೆ ಆಯಿತು. ಅವರ ವೈಲೆಂಟ್ ಬಿಹೇವಿಯರ್ ಕೂಡ ಸ್ಟಾಪ್ ಆಯಿತು. ಕೆಲವರು ಕಂಪ್ಲೀಟ್ ಹೀಲಾಗಿ ಹಾಸ್ಪಿಟಲ್ ಬಿಟ್ಟರು. ಕೊನೆಗೆ ಆ ವಾರ್ಡನ್ನೇ ಕ್ಲೋಸ್ ಮಾಡಬೇಕಾಯಿತು. ಯಾಕೆಂದರೆ ಪೇಷಂಟ್ಸ್ ಆಲ್ಮೋಸ್ಟ್ ನಾರ್ಮಲ್ ಆಗಿಬಿಟ್ಟಿದ್ರು. ಈ ಸ್ಟೋರಿ ನಂತರ ಹೋ'ಒಪೊನೊಪೊನೊ ವರ್ಲ್ಡ್ ಫೇಮಸ್ ಆಯಿತು. ಈ ಟೆಕ್ನಿಕಲ್ಲಿ ಕೇವಲ 4 ಮಾತುಗಳಿವೆ, ಆದರೆ ಹೃದಯದಿಂದ ಅದನ್ನು ಹೇಳಿದರೆ ಮ್ಯಾಜಿಕ್ ಆಗುತ್ತೆ. ಮೊದಲನೇದು ಬಂದುಬಿಟ್ಟು ಐ ಆಮ್ ಸಾರಿ. ನನ್ನೊಳಗೆ ಇರುವ ನೆಗೆಟಿವ್ ಪೇನ್ಗೆ ಕ್ಷಮೆ ಕೇಳ್ತಿದ್ದೀನಿ. ಎರಡನೇದು ಪ್ಲೀಸ್ ಫರ್ಗಿವ್ ಮೀ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರೋ ತಪ್ಪುಗಳಿಗೆ ಕ್ಷಮಿಸಿ. ಈ ಮಾತು ಮೈಂಡನ್ನು ಲೈಟ್ ಮಾಡುತ್ತೆ. ಇನ್ನು 3ನೇ ವರ್ಡ್ ಬಂದುಬಿಟ್ಟು ಥ್ಯಾಂಕ್ ಯು. ಯೂನಿವರ್ಸ್, ನನ್ನ ಹೀಲಿಂಗ್ ಜರ್ನಿಗೆ ಥ್ಯಾಂಕ್ ಯು. ಗ್ರ್ಯಾಟಿಟ್ಯೂಡ್ ಎನರ್ಜಿ ಮಿರಾಕಲ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಇನ್ನು 4ನೇ ವರ್ಡ್ ಬಂದುಬಿಟ್ಟು ಐ ಲವ್ ಯು. ಇದು ಆಲ್ಮೋಸ್ಟ್ ಪವರ್ಫುಲ್ ಲೈನು. ನಾನು ನನ್ನನ್ನು ಪ್ರೀತಿಸ್ತೀನಿ, ನನ್ನ ಸೋಲನ್ನು ಪ್ರೀತಿಸ್ತೀನಿ. ಲವ್ ಎನರ್ಜಿ ನೆಗೆಟಿವ್ ಫೀಲಿಂಗ್ಸ್ನ ಮೆಲ್ಟ್ ಮಾಡುತ್ತೆ. ಸ್ನೇಹಿತರೆ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡೀಪ್ ಬ್ರೆತ್ ತಗೊಳ್ಳಿ ಮತ್ತು ನನ್ನ ಜೊತೆ ನಿಧಾನವಾಗಿ ರಿಪೀಟ್ ಮಾಡಿ: ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಮತ್ತೊಮ್ಮೆ: ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಫೀಲ್ ಮಾಡಿ, ನಿಮ್ಮ ಮನಸ್ಸು ಸ್ವಲ್ಪ ಕಾಮ್ ಆಗ್ತಾ ಇರೋದು, ಒಳಗಿನ ಹೆವಿನೆಸ್ ನಿಧಾನವಾಗಿ ಹೋಗ್ತಾ ಇರೋದು. ಸ್ನೇಹಿತರೆ, ಹೀಲಿಂಗ್ ಒಂದು ದಿನದಲ್ಲಿ ಆಗೋದಲ್ಲ, ಆದರೆ ಪ್ರತಿದಿನ ಈ ಪ್ರೇಯರ್ ಹೇಳ್ತಾ ಹೋದರೆ ನಿಮ್ಮ ಎನರ್ಜಿ ಸ್ಲೋಲಿ ಚೇಂಜ್ ಆಗ್ಬೋದು. ಅದನ್ನು ನೀವು ಫೀಲ್ ಮಾಡ್ತೀರಾ. ನಿಮ್ಮ ಮೈಂಡ್ ಕಾಮ್ ಆಗುತ್ತೆ, ನಿಮ್ಮ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ, ನಿಮ್ಮೊಳಗಿರೋ ಪೀಸ್ ಜಾಸ್ತಿ ಆಗುತ್ತೆ. ಹೋ'ಒಪೊನೊಪೊನೊ ನಮ್ಗೆ ಹೇಳೋದೊಂದೇ, ಹೊರಗಿನ ಜಗತ್ತು ಚೇಂಜ್ ಆಗೋಕ್ಕೂ ಮುಂಚೆ ನಮ್ಮ ಒಳಗೆ ನಾವು ನಮ್ಮ ಸೋಲ್ನ ಹೀಲ್ ಆಗಬೇಕು ಅಂತ. ಆದ್ದರಿಂದ ಇವತ್ತಿನಿಂದ ದಿನಕ್ಕೆ ಸ್ವಲ್ಪ ಟೈಮ್ ತಗೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ ಮತ್ತು ನಿಮ್ಮ ಲೈಫ್ ನಿಧಾನವಾಗಿ ಬ್ಯೂಟಿಫುಲ್ ಆಗೋದು ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೀಲಿಂಗ್ ಬೇಕಾಗಿರುವ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ನೀವು ಇನ್ನೂ ಡಿವೈನ್ ಅನನ್ಯ ದ ಮ್ಯಾನಿಫೆಸ್ಟ್ ಕ್ವೀನ್ ಫ್ಯಾಮಿಲಿಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇವತ್ತಿನ ಪವರ್ಫುಲ್ ಹೀಲಿಂಗ್ ಕಮೆಂಟ್ ಐ ಚೂಸ್ ಹೀಲಿಂಗ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಮ್ ಆಗಿರಿ, ಹೀಲ್ ಆಗಿರಿ, ಪಾಸಿಟಿವ್ ಆಗಿರಿ, ಮ್ಯಾನಿಫೆಸ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಯೂನಿವರ್ಸ್. ಲವ್ ಯು ಆಲ್ ಡಿವೈನ್ ಸೋಲ್ಸ್.